ಮೊದಲನೆಯ ಪ್ರಶ್ನೆ, ವಿಶ್ವ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಎ ವಾಷಿಂಗ್ಟನ್ ಡಿಸಿ, ಬಿ ರಷ್ಯಾ, ಸಿ ಭಾರತ, ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಾಷಿಂಗ್ಟನ್ ಡಿಸಿ. ಎರಡನೆಯ ಪ್ರಶ್ನೆ, ಯಾವ ಹಣ್ಣು ಕಡಿಮೆ ಬೆಲೆಗೆ ಸಿಗುತ್ತದೆ? ಎ ಆರೆಂಜ್, ಬಿ ಆ್ಯಪಲ್, ಸಿ ಬಾಳೆಹಣ್ಣು, ಡಿ ಪೇರಳೆ ಹಣ್ಣು ಅಥವಾ ಚೇಪೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಯ ಹಣ್ಣು. ಮೂರನೆಯ ಪ್ರಶ್ನೆ, ಭಾರತದ ಅತ್ಯಂತ ಸ್ವಚ್ಛ ನಗರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ದೆಹಲಿ, ಬಿ ಇಂಡೋರ್, ಸಿ ಕೊಪ್ಪಳ, ಡಿ ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋರ್ ಅನ್ನ ಸ್ವಚ್ಛ ನಗರ ಎಂದು ಕರೆಯುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಯಾರನ್ನ ಹಿಟ್ಮ್ಯಾನ್ ಎಂದು ಕರೆಯಲಾಗುತ್ತದೆ? ಎ ಕೊಹ್ಲಿ, ಬಿ ಧೋನಿ, ಸಿ ಸಚಿನ್ ತೆಂಡೂಲ್ಕರ್, ಡಿ ರೋಹಿತ್ ಶರ್ಮಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರೋಹಿತ್ ಶರ್ಮಾ. ಐದನೆಯ ಪ್ರಶ್ನೆ, ಯಾವ ದೇಶದಲ್ಲಿ ವರದಕ್ಷಿಣೆಯನ್ನು ತೆಗೆದುಕೊಂಡರೆ ಮರಣದಂಡನೆಗೆ ನೀಡುತ್ತಾರೆ? ಎ ಇಂಡಿಯಾ, ಬಿ ಇಟಲಿ, ಸಿ ರಷ್ಯಾ, ಡಿ ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಟಲಿ. ಆರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಐಫೋನ್ ಸಿಗುವುದಿಲ್ಲ? ಎ ಇಂಡಿಯಾ, ಬಿ ಚೀನಾ, ಸಿ ಕೊರಿಯಾ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕೊರಿಯಾದಲ್ಲಿ ಐಫೋನ್ ಸಿಗುವುದಿಲ್ಲ. ಏಳನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹೆಚ್ಚು ಮೊಸಳೆಗಳನ್ನು ನಾವು ನೋಡಬಹುದು? ಎ ಅಮೆರಿಕಾ, ಬಿ ಚೈನಾ, ಸಿ ಜಪಾನ್, ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ. ಎಂಟನೆಯ ಪ್ರಶ್ನೆ, ಯಾವ ಸಮಯದಲ್ಲಿ ಪಪಾಯವನ್ನು ನಾವು ತಿನ್ನಬೇಕು? ಎ ಬೆಳಗ್ಗೆ, ಬಿ ಸಾಯಂಕಾಲ, ಸಿ ಮಧ್ಯಾಹ್ನ, ಡಿ ರಾತ್ರಿಯ ವೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗ್ಗೆ. ಒಂಬತ್ತನೆಯ ಪ್ರಶ್ನೆ, ಸಂವಿಧಾನದ ರಕ್ಷಕರೆಂದು ಯಾರನ್ನ ಕರೆಯಲಾಗುತ್ತದೆ? ಎ ರಾಷ್ಟ್ರಪತಿಗಳು, ಬಿ ಸುಪ್ರೀಂ ಕೋರ್ಟ್, ಸಿ ಗೃಹ ಸಚಿವರು, ಡಿ ಪ್ರಧಾನಮಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಪ್ರೀಂ ಕೋರ್ಟ್. ಹತ್ತನೆಯ ಪ್ರಶ್ನೆ, ಮೋಟಾರ್ ಬೈಕನ್ನು ಯಾವ ದೇಶದವರು ಮೊದಲು ಕಂಡುಹಿಡಿದರು? ಎ ಇಂಗ್ಲೆಂಡ್, ಬಿ ಬ್ರಿಟನ್, ಸಿ ಜರ್ಮನಿ, ಡಿ ಅಮೆರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕಾ. 11ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯ ಆಯುರ್ವೇದ ಚಿಕಿತ್ಸೆಗೆ ತುಂಬ ಉತ್ತಮವಾಗಿದೆ? ಎ ಕೇರಳ, ಬಿ ಕರ್ನಾಟಕ, ಸಿ ತಮಿಳುನಾಡು, ಡಿ ರಾಜಸ್ಥಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. 12ನೆಯ ಪ್ರಶ್ನೆ, ಶೀತ ಕಡಿಮೆಯಾಗಲು ಏನು ಮಾಡಬೇಕು? ಎ ನಿಂಬೆ ಜ್ಯೂಸನ್ನು ಕುಡಿಯಬೇಕು, ಬಿ ಕಾಫಿ ಸೇವನೆ ಮಾಡಬೇಕು, ಸಿ ಶುಂಠಿ ಚಹಾವನ್ನು ಕುಡಿಯಬೇಕು, ಡಿ ಟೀಯನ್ನು ಕುಡಿಯಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ ಚಹಾವನ್ನು ಸೇವನೆ ಮಾಡಬೇಕು.
13ನೆಯ ಪ್ರಶ್ನೆ, ಯಾವ ಪಾತ್ರೆಯ ನೀರನ್ನು ಕುಡಿದರೆ ದೇಹಕ್ಕೆ ತುಂಬ ಒಳ್ಳೆಯದ್ದು? ಎ ತಾಮ್ರದ ಪಾತ್ರೆ, ಬಿ ಕಬ್ಬಿಣದ ಪಾತ್ರೆ, ಸಿ ಸಿಲ್ವರ್ ಪಾತ್ರೆಯ ನೀರು, ಡಿ ರಾಗಿ ಪಾತ್ರೆಯ ನೀರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರ ಪಾತ್ರದ ನೀರು ಕುಡಿದರೆ ತುಂಬ ಒಳ್ಳೆಯದ್ದು. 14ನೆಯ ಪ್ರಶ್ನೆ, ಪಕ್ಷಿಗಳಂತೆ ಗೂಡಿನಲ್ಲಿ ವಾಸಿಸುವಂತಹ ಜೀವಿ ಯಾವುದು? ಎ ನಾಯಿ, ಬಿ ಮೊಲ, ಸಿ ಬಾವುಲಿ, ಡಿ ಕಾಳಿಂಗ ಸರ್ಪ ಅಥವಾ ಹಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿಂಗ ಸರ್ಪ. 15ನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಅಂಗರಾಜ್ಯದ ರಾಜ ಎಂದು ಯಾರನ್ನ ಕರೆಯುತ್ತಿದ್ದರು? ಎ ಅರ್ಜುನ, ಬಿ ಕರ್ಣ, ಸಿ ಭೀಮ, ಡಿ ದುರ್ಯೋಧನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಅಪ್ಪಿತಪ್ಪಿಯು ಮನೆಯಲ್ಲಿ ಈ ದೇವರ ಫೋಟೋವನ್ನು ಹಾಕಬಾರದು. ಎ ಶನೇಶ್ವರ ಸ್ವಾಮಿ, ಬಿ ನಟರಾಜ ಅಥವಾ ಶಿವ, ಸಿ ರಾಮ ಮತ್ತು ಸೀತೆಯರ ಫೋಟೋ, ಡಿ ಅಯ್ಯಪ್ಪ ಸ್ವಾಮಿಯ ಫೋಟೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶನೇಶ್ವರ ಸ್ವಾಮಿ ಫೋಟೋ ಮತ್ತು ನಟರಾಜನ ಫೋಟೋವನ್ನು ಹಾಕಬಾರದು. ಪ್ರಿಯ ವೀಕ್ಷಕರೇ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.